ಬೆಂಗಳೂರಲ್ಲಿ ನಡೀಬೇಕಾಗಿದ್ದಂಥ IPLನ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಶಿಫ್ಟ್ ಆಗಿದೆ. ಇದರ ಬೆನ್ನಿಗೆ IPL ಫೈನಲ್ ಪಂದ್ಯ ಕೈ ತಪ್ಪಿದ್ದಕ್ಕೆ KCA ಬೇಸರ ವ್ಯಕ್ತಪಡಿಸಿದೆ. ಇದೆಲ್ಲವೂ ಕೂಡ BCCIನ ನಿರ್ಧಾರ, ನಮ್ಮ ಕೈಯಲ್ಲಿಲ್ಲ ಅಂತ KCA ಮಾಧ್ಯಮ ವಕ್ತಾರ ವಿನಯ್ ಮೃತ್ಯುಂಜಯ್ ಮಾತನಾಡಿದ್ದಾರೆ. ಬೆಂಗಳೂರಿಂದ ಫೈನಲ್ಗೆ ಶಿಫ್ಟ್ ಆಗಿದ್ದಕ್ಕೆ ನಮಗೆ ನಿರಾಸೆ ಆಗಿದೆ, ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಏನು ಕಾರಣ ಅಂತ BCCI ಹೇಳಿಲ್ಲ, ನಿರ್ದಿಷ್ಟ ಕಾರಣವನ್ನು ತಿಳಿಸಿಲ್ಲ. ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಸ್ಪಂದಿಸಿದ್ವಿ, ಯಾವ ಕಾರಣಕ್ಕೆ ಶಿಫ್ಟ್ ಆಯಿತೋ ಗೊತ್ತಿಲ್ಲ ಅಂತ ಅವರು ಮಾತನಾಡಿದ್ದಾರೆ. ಶಾಸಕರು ಅತಿಯಾದ ಬೇಡಿಕೆ ಟಿಕೆಟ್ಗಾಗಿ ಅತಿಯಾದ ಬೇಡಿಕೆ ಇಟ್ಟರು ಅನ್ನೋ ಕಾರಣಕ್ಕಾಗಿ ಮ್ಯಾಚ್ಗಳು ಶಿಫ್ಟ್ ಆಯಿತು ಅನ್ನುವಂಥ ಮಾತುಗಳೆಲ್ಲ ಕೇಳಿಬಂದಿತ್ತು, ಆರೋಪಗಳೆಲ್ಲ ಕೇಳಿಬಂದಿತ್ತು. ಈಗ KCA ವಕ್ತಾರ ಮಾತನಾಡಿದ್ದಾರೆ, ಗೊತ್ತಿಲ್ಲ, ನಮಗೆ ನಿರ್ದಿಷ್ಟ ಕಾರಣ ಕೊಟ್ಟಿಲ್ಲ ಅಂತ. KCA ವಕ್ತಾರರಾಗಿರುವಂಥ ವಿನಯ್ ಮೃತ್ಯುಂಜಯ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಸಾಮಾನ್ಯವಾಗಿ ಅಭಿಮಾನಿಗಳು ಒಂದು ಕಡೆ ಖುಷಿ ಇರುತ್ತೆ, ಎಲಿಮಿನೇಟರ್ ಪಂದ್ಯ ನಮ್ಮಲ್ಲಿ ಆಗಬೇಕು, ಏನು ಫೈನಲ್ ಪಂದ್ಯ ಇಲ್ಲಿ ಆಗ್ತಾ ಇರುತ್ತೆ, ಅಭಿಮಾನಿಗಳು ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ರು. ಈ BCCI ಸಡನ್ ಈ ಒಂದು ದಿಢೀರ್ ನಿರ್ಧಾರವನ್ನು ಹೇಗೆ ತಗೊಳ್ತು ಸರ್? BCCI ಎಲ್ಲೂ ಬೆಂಗಳೂರಿನಲ್ಲಿ ನಡೆಸ್ತೀವಿ ಅಂತ ಹೇಳಿರಲಿಲ್ಲ. ಈ ಮೊದಲು ನಡೆದಂಥ ಎಲ್ಲ ಪಂದ್ಯಗಳು ಸಾಮಾನ್ಯವಾಗಿ ಎಲ್ಲಿ ಫೈನಲ್ ಪಂದ್ಯ ಆಗಿರುತ್ತೋ, ಕಳೆದ ಪಂದ್ಯ ಯಾವ ಒಂದು ತಂಡ ಗೆದ್ದಿರುತ್ತೋ ಅದೇ ಒಂದು ಊರಲ್ಲಿ ಅಥವಾ ಆ ಒಂದು ಕ್ರೀಡಾಂಗಣದಲ್ಲಿ ನಡೆಸ್ತಕ್ಕದ್ದು, ಹಾಗೆ ನಡ್ಕೊಂಡ್ಬಂದಿದೆ ಸರ್. ಈಗ ಸಡನ್ ನಿರ್ಧಾರ ಏಕೆ ಅಂತ? ಇಲ್ಲ, ಅದೊಂದು ಕನ್ವೆನ್ಷನ್ ಅಷ್ಟೇನೆ. ಈವನ್ ಮೊದಲು ನೀವು ನೋಡಿ 2014ರಲ್ಲಿ ನೋಡಿ, 2017ರಲ್ಲಿ ನೋಡಿ, ಅವಾಗೂ ಪ್ಲೇ ಆಫ್ ಮ್ಯಾಚ್ಗಳಾಗಲಿ ಫೈನಲ್ಸ್ ಆಗಲಿ ಯಾರು ಗೆದ್ದಿದ್ರು ಅಲ್ಲಿ ಜಾಗದಲ್ಲಿ ನಡೆದಿರಲಿಲ್ಲ. ಈ ನಮ್ಮ ಏನು ಲೀಗ್ ಮ್ಯಾಚ್ಗಳು ನಡೆಯುತ್ತೆ ಅದು ನಮ್ಮ ಫ್ರಾಂಚೈಸಿ ಫೈನಲ್ ಅಥಾರಿಟಿ ಎಲ್ಲಿ ನಡೆಸಬೇಕು ಅಂತ ಅಲ್ಲಿ ನಡೆಸ್ತಾರೆ. ಬಟ್ ಪ್ಲೇ ಆಫ್ ಮತ್ತು ಫೈನಲ್ ಮ್ಯಾಚು ಇದು BCCI ನಿರ್ಧಾರ ಮಾಡುವಂಥದ್ದು. BCCI ಏನು ನಿರ್ಧಾರ ಮಾಡ್ತಾರೆ, ನಾವು ರಾಜ್ಯ ಕ್ರಿಕೆಟ್ ಸಂಸ್ಥೆಯಾಗಿ ಭದ್ರಾಗಿರ್ತೀವಿ. ಅವ್ರು ಏನಕ್ಕೆ ಮಾಡಿದ್ದಾರೆ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ, ಬಟ್ ಕಾರಣ ಏನು ಕೇಳ್ಬೋದು ನಾವು. ಸೊ ನಾವು ಅಧಿಕೃತವಾಗಿ ಇನ್ನೂ ನಮಗೇನು ಇದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಸದ್ಯ ಚರ್ಚೆ ಆಗ್ತಾ ಇರುವಂಥದ್ದು ನಮ್ಮ ಸಚಿವರುಗಳು MLAಗಳು ಫ್ರೀ ಟಿಕೆಟನ್ನು ಕೇಳಿದ್ರು ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಒನ್ ಆಫ್ ದ ರೀಸನ್ ಅಂತ BCCI ಮತ್ತು ಒಂದಿಷ್ಟು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಆ ಒಂದು ರೀಸನ್ನಿಂದ ಏನೋ ಸ್ಥಳಾಂತರಗೊಳಿಸಿರೋದು ಅಂತ, ಇದಕ್ಕೇನು ಹೇಳ್ತೀರಾ ಸರ್? ಸರ್, ಇದು ಬರೀ ಮಾಧ್ಯಮಗಳಲ್ಲಿ ನಾನು ಕೇಳ್ತಾ ಇದ್ದೀನಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ನಮಗೆ BCCIಯಿಂದ ಯಾವುದೇ ರೀತಿ ಈ ಕಾರಣಕ್ಕಾಗಿ ನಾವು ಮ್ಯಾಚ್ ಇಲ್ಲಿ ಕೊಡ್ತಾ ಇಲ್ಲ ಅಂತ ಅಧಿಕೃತವಾಗಿ ಎಲ್ಲೂ ಪ್ರಕಟಣೆ ಆಗಲಿ ಅಥವಾ ಅಧಿಕೃತವಾಗಿ ನಮಗೇನು ತಿಳಿಸಿಲ್ಲ ಅವರು. BCCI ನಮಗೆ ತಿಳಿಸಿದ್ರೆ ನಾನು ನಿಮ್ಮ ಜೊತೆ ಅದನ್ನು ಹೇಳ್ಬೋದು ಏನು ಕಾರಣ ಇದೆ ಅಂತ. ಸೊ ಅವ್ರು ಏನು ಕಾರಣಕ್ಕೆ ಅವರು ಇದನ್ನು ಅಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ, ಅದಕ್ಕೆ ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟಾಗ ನಾನು ನಿಮ್ಮ ಜೊತೆ ಅದು ತಿಳಿಸ್ತೀನಿ. ಮುಂಬೈಯಲ್ಲಿ ವಾಂಖೇಡೆ ಕ್ರೀಡಾಂಗಣ ಇದೆ, ಈ ಕಡೆ ಈಡಾಂಗಣ ಯಾಕೆ ಗುಜರಾತಲ್ಲೇ, ಅದರಲ್ಲೂ ಅಹಮದಾಬಾದ್ ಕ್ರೀಡಾಂಗಣದಲ್ಲೇ ಫೈನಲ್ ಪಂದ್ಯವನ್ನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಸರ್. ಸರ್, ನನಗೆ ಇದ್ರ ಬಗ್ಗೆ ಉತ್ತರ ಕೊಡೋಕ್ಕಾಗಲ್ಲ. ನೀವು BCCI ಕೇಳಬೇಕು, ಏನಕ್ಕೆ ನೀವೆಲ್ಲ ಮ್ಯಾಚು ಅಲ್ಲಿ ಮಾಡ್ತೀರಂತ. ಬಟ್ BCCI ಅವ್ರಿಗೇನಾಗುತ್ತೆ, ಅವ್ರದ್ದೇ ಆದಂಥ ಕಾರಣಗಳಿರುತ್ತೆ, ಅವ್ರದ್ದೇ ಆದಂಥ ವಿಶ್ಲೇಷಣೆಗಳಿರುತ್ತೆ. ಇವಾಗ ಹೆಚ್ಚು ಪ್ರಮಾಣದಲ್ಲಿ ಪ್ರೇಕ್ಷಕರು ನೋಡ್ಬೋದು ಅಂತ ಅವ್ರು ಅನ್ಕೊಂಡು, ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿ ಇಲ್ಲ. ಅವ್ರದ್ದು ಏನು ಕಾರಣಗಳಿದೆ ಅವ್ರು ನಮ್ಗೆ ಕಾರಣ ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ. ಇದುವರೆಗೂ ಅಧಿಕೃತವಾಗಿ ನಮ್ಗೆ ಯಾವುದೇ ರೀತಿ ಇದ್ರ ಬಗ್ಗೆ ಅವರು ಹೇಳಿಲ್ಲ, ಯಾವ ಕಾರಣಕ್ಕಾಗಿ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣ ನಡೆಸ್ತಾ ಇಲ್ಲ ಅಂತ. BCCI ಒಂದು ರೀತಿ ಪೇರೆಂಟ್ ಬಾಡಿ ಇದ್ದಾಗ ನೀವೇನಾದರೂ ಅಪ್ರೋಚ್ ಮಾಡೋದಾಗಲಿ ಅಥವಾ ಮತ್ತೆ ಏನೋ ನಮ್ಮ RCBಯಲ್ಲಿ ಅಥವಾ ನಮ್ಮ ಏನು ಬೆಂಗಳೂರಿನಲ್ಲಿ ನಡೆಸುವಂಥ ಸಾಧ್ಯತೆಗಳೇನಾದರೂ ಇದೆಯಾ, ಅಥವಾ ನಮ್ಮ ಅಭಿಮಾನಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಏನಿಲ್ಲ, ಇದು RCBಗಾಗಲಿ ಅಥವಾ ರಾಜ್ಯ ಕ್ರಿಕೆಟ್ ಸಂಸ್ಥೆಗಾಗಲಿ ಯಾವುದೇ ರೀತಿ ಇಡ್ತಾ ಇಲ್ಲ ಈ ಮ್ಯಾಚಲ್ಲಿ. BCCI ನಿರ್ಧಾರ ಮಾಡೋದು, ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದು ನಮ್ಮ ರಾಜ್ಯ ಕ್ರಿಕೆಟ್ ಸಂಸ್ಥೆಯಾಗಿ ನಡ್ಕೋಬೇಕಾಗುತ್ತೆ. ಅಭಿಮಾನಿಗೆ ಆದಷ್ಟು ನಿರಾಸೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ KCA ಕಡೆಯಿಂದ ಏನಾದರೂ ನಾವು ಮಾಡಬೇಕಾಗಂಥದ್ದು ಶಕ್ತಿ ಮೀರಿ ಏನು ಮಾಡಬೇಕಿತ್ತು ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.